ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಯೋಗೇಶ್ ಕೂಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೂರ್ತಿ ಏನು ಶಿಕ್ಷೆ ಆಗಿತ್ತು ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಲ್ಲದೆ ಇದೇ ವಿನಯ್ ಕುಲಕರ್ಣಿಗೆ ಬೇಲ್ ಕೂಡ ಮಂಜೂರಾಗಿದೆ ಇವತ್ತಿಗೆ ಅಂತ ಹೇಳಿ ಹೈಕೋರ್ಟ್ನ ಅಬ್ಸರ್ವೇಷನ್ಸ್ ಏನೇನೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಆಧಾರಗಳನ್ನು ಇಟ್ಕೊಂಡು ಈ ಶಿಕ್ಷೆಗೆ ತಡೆಯಾಜ್ಞೆ ಕೊಟ್ಟಿರೋದಿಲ್ಲಿ ಕೋರ್ಟ್ ಅಂತ. ರಮಕಾನ್ ಮೇಲ್ನೋಟಕ್ಕೆ ಸದ್ಯಕ್ಕೆ ಗೊತ್ತಾಗಿರುವಂತದ್ದು ಹೈಕೋರ್ಟ್ ಅವರಿಗೆ ಏನೋ ಜಾಮೀನಿನ ಮಧ್ಯಂತರ ಅಂದ್ರೆ ಇಂಟ್ರೀಮ್ ಬೇಲ್ ಅಂತಾನೆ ಹೇಳ್ತೀವಿ, ಆ ಇಂಟ್ರೀಮ್ ಬೇಲ್ ಅನ್ನ ಕೊಟ್ಟಿರುವಂತದ್ದು. ಅದರದ ಆರ್ಡರ್ ಕಾಪಿ ಸಿಕ್ಕ ಮೇಲೆ ಯಾವ ಗ್ರೌಂಡ್ಸ್ ಗಳ ಮೇಲೆ ಕೊಟ್ಟಿದೆ ಅನ್ನೋದು ಗೊತ್ತಾಗ್ಬೇಕಾಗಿರುವಂತದ್ದು. ಆದ್ರೆ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿದ್ದಂತ ತೀರ್ಪು ಏನಿತ್ತು, ಈತ ದೋಷಿ ಅಂತೇಳಿ ಜೀವಾವಧಿ ಶಿಕ್ಷೆನ ಒಟ್ಟು 16 ಜನ ಆರೋಪಿಗಳಿಗೆ ಏನು ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು ದೋಷಿ ಅಂತೇಳಿ ಯೋಗೇಶ್ ಗೌಡನ ಹತ್ಯೆ ಪ್ರಕರಣದಲ್ಲಿ. ಅದರಲ್ಲಿ ಇವರು 4 ಜನ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು. ಏನು ಯೋಗೇಶ್ ಗೌಡ ಇರ್ಬೋದು, ಚಂದ್ರಶೇಖರ್ ಇಂಡಿ ಇರ್ಬೋದು, ಚೆನ್ನಕೇಶ್ವರ್ ಟಿಂಕರಿಕರ್, ಅದರ ಜೊತೆಗೆ ದಿನೇಶ್, ಈ 4 ಜನ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಈ ಇಬ್ಬರು ಶ್ಯೂರಿಟಿಯನ್ನ ಕೊಡಬೇಕು, 5 ಲಕ್ಷ ಬಾಂಡ್ ಅನ್ನ ಕೊಡಬೇಕು, ಮತ್ತೆ ದೇಶವನ್ನ ಬಿಟ್ಟು ಎಲ್ಲೂ ಕೂಡ ಹೋಗಬಾರ್ದು ಅಂತೇಳಿ ಸೂಚನೆ ಕೊಟ್ಟಿರುವಂತದ್ದು. ಇದೇ ವೇಳೆಯಲ್ಲಿ ಧಾರವಾಡಕ್ಕೆ ಬರಬಾರ್ದು ಅಂತಾನೂ ಕೂಡ ಕೇಳಿ ಏನು ಪ್ರಶ್ನೆಯನ್ನ ಮಾಡ್ಲಾಯ್ತು. ಅಂದ್ರೆ ಆ ಒಂದು ಕಂಡೀಷನ್ ಹಾಕ್ಬೇಕು ಅಂತ, ಆದ್ರೆ ಅದಕ್ಕೆ ಅವಕಾಶವನ್ನು ಹೈಕೋರ್ಟ್ ಮಾಡಿಕೊಟ್ಟಿಲ್ಲ. ಇದು ಕೇವಲ ಇಂಟ್ರೀಮ್ ಬೇಲ್. ಇಡೀ ಪ್ರಕರಣದ ಟ್ರಯಲ್ ಅಂದ್ರೆ ಈಗಾಗಲೇ ಬಂದಿರುವಂತಹ ತೀರ್ಪೇನಿದೆ, ಆ ತೀರ್ಪಿಗೆ ಸಂಬಂಧಪಟ್ಟಾಗೆ ಹೈಕೋರ್ಟ್ ನಲ್ಲಿ ಮತ್ತೆ ಪುನಃ ಇದರ ವಿಚಾರಣೆ ಮುಂದುವರಿತಾ ಹೋಗುತ್ತೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಇವರಿಗೆ ರೆಗ್ಯುಲರ್ ಬೇಲ್ ಸಿಗ್ಬೋದು, ಇಲ್ಲ ರೆಗ್ಯುಲರ್ ಬೇಲ್ ಈ ಮಧ್ಯಂತರ ಇಂಟ್ರೀಮ್ ಬೇಲ್ ಏನ್ ಸಿಕ್ಕಿದ್ರೆ ಇದು ಕ್ಯಾನ್ಸಲ್ ಕೂಡ ಆಗುವ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ಇದರಲ್ಲಿ ತಜ್ಞರ ಅಭಿಪ್ರಾಯ ಇರುವಂತದ್ದು, ಒಮ್ಮೆ ಹೈಕೋರ್ಟ್ ನಲ್ಲಿ ಇಂಟ್ರೀಮ್ ಬೇಲ್ಗಳು ಸಿಗದಂತ ಸಂದರ್ಭದಲ್ಲಿ ಬಹುತೇಕ ಅವ್ರಿಗೆ ಜಾಮೀನು ಸಿಕ್ಕಂತೆ ಆಗುತ್ತೆ. ಸೊ ಹೀಗಾಗಿ ಇವ್ರಿಗೆ ಬಹುತೇಕವಾಗಿ ಜಾಮೀನು ಸಿಕ್ಕದಂತೆ ವಿನಯ್ ಕುಲಕರ್ಣಿ ಮತ್ತು ಅವರ ಜೊತೆ ಇನ್ನ ಕೆಲ ಆರೋಪಿಗಳು ಹೊರ ಬರ್ಲಿಕ್ಕೆ ಅವಕಾಶಗಳಾಗ್ತಾ ಇರುವಂತದ್ದು. ಆದ್ರೆ ಇದನ್ನ ಸಿಬಿಐ ಅಧಿಕಾರಿಗಳು ಯಾವ ರೀತಿಯಾಗಿ ಚಾಲೆಂಜ್ ಅನ್ನ ಮಾಡ್ತಾರೆ ಅನ್ನೋದ ನಾವು ಮುಂದಿನ ದಿನದಲ್ಲಿ ನೋಡ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಹೈಕೋರ್ಟ್ ದ್ವಿಸದಸ್ಯ ಪೀಠ ನೀಡಿರುವಂತಹ ತೀರ್ಪೇನಿದೆ, ಆ ತೀರ್ಪಿಗೆ ಇವರು ಏನು ಸ್ಟೇ ಅನ್ನ ತರಲಿಕ್ಕೆ ಅರ್ಜಿಯನ್ನ ಹಾಕೊಳ್ಬಹುದು. ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಬಳಿಕ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿರುವಂತ ತೀರ್ಪನ್ನ ಎತ್ತಿ ಹಿಡಿಯುತ್ತಾ, ಇಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ದೋಷಿಯನ್ನ ತೀರ್ಪನ್ನ ಎತ್ತಿ ಹಿಡಿಯುತ್ತಾ ಅನ್ನೋದು ಕೋರ್ಟ್ ನ ವಿವೇಚನೆಗೆ ಬಿಟ್ಟಿರುವಂತದ್ದು. ಆದ್ರೆ ಇಲ್ಲಿ ಎಲ್ರಿಗೂ ಕೂಡ ಒಂದ್ ಕಡೆ ಅಚ್ಚರಿ ಆಗಿರುವಂತದ್ದು, ಬಹುತೇಕವಾಗಿ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಜಾಮೀನು ಯಾವ ಹಂತದಲ್ಲಿ ಸಿಗೋದಿಲ್ಲ ಅಂತೇಳಿ ಸಾಕಷ್ಟು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ರು. ಆದ್ರೆ ಅವ್ರಿಗೆ ಸಿಕ್ಕಿರುವಂತದ್ದು ಎಲ್ರಿಗೂ ಒಂದು ರೀತಿಯಲ್ಲಿ ಅವರ ಆಲೋಚನೆಗಳೇನಿತ್ತು, ಅಭಿಪ್ರಾಯಗಳಿತ್ತು, ಎಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು. ಅದು ಅಷ್ಟೇ ಅಲ್ಲದೆ ಇನ್ನ ಈ ಹಿಂದೆ ಪ್ರಕರಣದ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳಿಗೆ ಇಡೀ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತು ಇತರ ಆರೋಪಿಗಳು ಯಾವ ರೀತಿಯಾಗಿ ನೇರವಾಗಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಪೂರಕವಾದಂತ ಸಾಕ್ಷಿಗಳು ಸಿಕ್ಕಿತ್ತು. ಅದಷ್ಟೇ ಅಲ್ಲದೆ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದ ಬಸವರಾಜ್ ಮುತ್ತಗಿ ಮತ್ತವರು ಇಬ್ಬರು ಕೂಡ ಇದರಲ್ಲಿ ಮಾಫಿ ಸಾಕ್ಷಿ ಆಗಿರುವಂತದ್ದು. ಮಾಫಿ ಸಾಕ್ಷಿ ಅಂದ್ರೆ ನನಗೆ ಹತ್ಯೆಯನ್ನ ಮಾಡ್ಲಿಕ್ಕೆ ಸುಪಾರಿಯನ್ನು ಕೊಟ್ಟು ನಾವು ಅವ್ರನ್ನ ಹತ್ಯೆಯನ್ನ ಮಾಡ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಹೋಗಿ ಇವರು ಆ ಹತ್ಯೆಯಲ್ಲಿ ನಮ್ದು ಕೂಡ ಭಾಗಿಯಾಗಿತ್ತು ಅಂತೇಳಿ ಇವರು ಮಾಫಿ ಸಾಕ್ಷಿಯಾಗಿ ಹೋಗಿ ನ್ಯಾಯಾಲಯದ ಮುಂದೆ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದಷ್ಟೇ ಅಲ್ಲದೆ ತನಿಖಾ ಮಾಡುವಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿತ್ತು, ಸಾಂದರ್ಭಿಕ ಎವಿಡೆನ್ಸ್ ಗಳೇನಿತ್ತು, ಎಲ್ಲವೂ ಕೂಡ ವಿನಯ್ ಕುಲಕರ್ಣಿ ಮತ್ತು ಇತರ ಆರೋಪಿಗಳ ವಿರುದ್ಧವಾಗಿ ಸಿಕ್ಕಿತ್ತು. ಹೀಗಾಗಿ ಅವ್ರನ್ನ ದೋಷಿ ಅಂತ ಪರಿಗಣಿಸಲಾಗಿತ್ತು. ಆದ್ರೆ ಹೈಕೋರ್ಟ್ ನಲ್ಲಿ ಸಿಕ್ಕಿರುವಂತದ್ದು ನಿಜಕ್ಕೂ ಎಲ್ರಿಗೂ ಒಂದ್ ಕಡೆ ಶಾಕ್. ಆದ್ರೆ ಕುಲಕರ್ಣಿ ಮತ್ತು ಇತರ ಆರೋಪಿಗಳಿಗೆ ದೊಡ್ಡ ಮಟ್ಟದ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ಆದ್ರೆ ಏನೆಲ್ಲ ಗ್ರೌಂಡ್ಸ್ ಗಳಿದೆ ಅನ್ನೋದನ್ನ ಆದೇಶದ ಪ್ರತಿಬಂಧ ಬಳಿಕ ಅಷ್ಟೇ ಮತ್ತಷ್ಟು ಮಾಹಿತಿ ಲಭ್ಯವಾಗುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.